ಆನಂದವಾಗಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಹಳ್ಳಿಯ ಸೊಸೆಯಾಗಿ ಹೆಸರು ತಂದುಕೊಂಡ ಚಿಕ್ಕ ಸೊಸೆ ಭಾವನಾ ಬರುತ್ತಾಳೆ. ಅತ್ತೆ, ಏನ್ ವಿಶೇಷ? ಈ ದಿನ ತುಂಬಾ ಸಂತೋಷವಾಗಿದ್ದೀರಾ? ಮಾಮೂಲಿ ಸಂತೋಷ ಅಲ್ಲ ಚಿಕ್ಕ ಸೊಸೆ, ಸಮುದ್ರದಷ್ಟು ಸಂತೋಷ. ನಮ್ಮನೆಗೆ ಅಮೆರಿಕ ಸೊಸೆ ಬರ್ತಾ ಇದ್ದಾಳೆ ಎಂದು ಹೇಳುತ್ತಲೇ ಭಾವನಾ ಕೂಡ ಸಂತೋಷ ಪಡುತ್ತಾಳೆ. ಅಮೆರಿಕದಿಂದ ಅನಾಮಿಕಾ ಅಕ್ಕ ಬರ್ತಾ ಇದ್ದಾಳೆ ಅಂದ್ರೆ ನನಗ್ ಕೂಡ ಸಂತೋಷನೇ ಅಲ್ವಾ ಅತ್ತೆ? ಸೊಸೆಯಾಗಿ ಬಂದ ಹೊಸದಲ್ಲಿ ನೋಡಿದ್ದೆ, ಸುಮಾರಾಗಿ 2 ವರ್ಷ ದಾಟಿದೆ, ಮತ್ತೆ ಈ ದಿನ ನೋಡ್ತಾ ಇದ್ದೀನಿ. ಭಾವನಾ, ಅನಾಮಿಕಂಗೆ ಎಂತಹ ಕಷ್ಟವೂ ಬಾರ್ದ ಹಾಗೆ ನೋಡ್ಕೋಬೇಕು. ಅಮೆರಿಕ ಸೊಸೆ ಅಂದ್ರೆ ನಿಮ್ಗೆ ಬಂಗಾರದ ಮೊಟ್ಟೆ ಕೊಡುವ ಬಾತು ಅಂತ ನಂಗೆ ಗೊತ್ತು ಅತ್ತೆ. ನಿಮಗಾಗಿ ಅಂತ ಅಕ್ಕ ಹತ್ತಿರದಿಂದ ದೊಡ್ಡ ಮೊತ್ತದಲ್ಲಿ ದುಡ್ಡು ತಗೋಬೇಕು ಅಂದ್ಕೊಂಡಿದ್ದೀರಾ ಅಷ್ಟೇ ಅಲ್ವಾ ಅತ್ತೆ? ಅಷ್ಟೇ ಸೊಸೆ, ನೀನು ಮಾತ್ರ ಅನಾಮಿಕಂಗೆ ಎಂತಹ ಕಷ್ಟವೂ ಬಾರದ ಹಾಗೆ ನೋಡ್ಕೋ. ಏನ್ ಬೇಕು ಅಂದ್ರೆ ಅದು ಮಾಡ್ಕೊಡು. ಅನಾಮಿಕಾ ನಮ್ಮ ಪಾಲಿಗೆ ಧನಲಕ್ಷ್ಮಿ ಅನ್ನೋದು ಮರಿಬೇಡ. ಹಾಗೆ ಅತ್ತೆ. ಹೋಗು ಸೊಸೆ, ನಾನು ಹೇಳಿದ ಅಡ್ಗೆ ಎಲ್ಲ ಮಾಡು. ಅನಾಮಿಕಂಗೆ ತುಂಬಾ ಹಿಡಿಸ್ಬೇಕು. ಅಮೆರಿಕ ಅಕ್ಕನಿಗೆ ಹಿಡಿಸುವ ಹಾಗೆ ನೀವು ಹೇಳಿದ ಅಡ್ಗೆ ಎಲ್ಲ ಮಾಡ್ತೀನಿ ಅತ್ತೆ ಎಂದು ಭಾವನಾ ಕಿಚನ್ ಒಳಗೆ ಹೋಗುತ್ತಾಳೆ. ಆಗಲೇ ಪ್ರಸಾದ್ ಮನೆಗೆ ಬರುತ್ತಾನೆ. ಜಗಲಿ ಮೇಲೆ ಕೂತ್ಕೊಂಡ ದಂಡೂರ ಮಲ್ಲೆಯ, ಹೂವಿನ ಅಂಗಡಿಯ ಸರೋಜ, ಕುಂಬಳಕಾಯಿಯ ಪ್ರಮೀಳಾ ಕಾಣಿಸುತ್ತಾರೆ. ಏನ್ ಮಲ್ಲಯ್ಯ, ನೀವೆಲ್ಲರೂ ನಮ್ಮನೆಗೆ ಬಂದು ಯಾಕೆ ಕೂತಿದ್ದೀರಾ? ಸ್ವಾಮಿಯವರೇ, ಅಮ್ಮನವರು ನಮ್ಮ ಮೂವರನ್ನ ಇಲ್ಲಿ ಕರೆಸಿ ಕೂತ್ಕೊಂತ ಹೇಳಿದಾರಪ್ಪ. ಶಾರದಾ ಅವರನ್ನ ಏನಕ್ಕೆ ಕರೆಸಿದ್ದಾಳೋ ಪ್ರಸಾದನಿಗೆ ಅರ್ಥವಾಗಲಿಲ್ಲ. ನಿಮ್ಮ ಮೂವರನ್ನ ಯಾಕೆ ಬಾ ಅಂತ ಹೇಳಿದಾಳೆ? ಈ ದಿನ ಅಮೆರಿಕದಿಂದ ದೊಡ್ಡ ಸೊಸೆ ಬರ್ತಾ ಇದ್ದಾಳಂತಲ್ಲ ಸ್ವಾಮಿ. ಆಕೆ ಮನೆಗೆ ಬರ್ತಾಳೆ. ಮಲ್ಲಯ್ಯನ ಡಬ್ಬು ಹೊಡಿಬೇಕಂತೆ, ನಾನೇನು ಹೂ ಚೆಲ್ಬೇಕಂತೆ, ಪ್ರಮೀಳಾ ದೃಷ್ಟಿ ತೆಗಿಬೇಕಂತೆ. ಅದಕ್ಕೆ ನಮ್ಮೆಲ್ಲರನ್ನು ಕರೆಸಿ ಇಲ್ಲಿ ಕುತ್ಕೊಂಡಿದ್ದಾರೆ ಎಂದು ಹೇಳುತ್ತಾ ಇರುವಾಗ ಮನೆ ಮುಂದೆ ಆಟೋ ನಿಲ್ಲುತ್ತದೆ. ಆ ಸೌಂಡ್ ಕೇಳಿ ಹೊರಗೆ ಶಾರದಾ ಬರುತ್ತಾಳೆ. ಆ ಮೂವರು ತಿನ್ನೋದನ್ನು ನಿಲ್ಲಿಸಿ ಆಶ್ಚರ್ಯದಿಂದ ಆಟೋ ಕಡೆ ನೋಡ್ತಾ ಇರ್ತಾರೆ. ಅಮೆರಿಕ ಸೊಸೆ ಅನಾಮಿಕಾ, ರಮೇಶ್ ಆಟೋದಿಂದ ಇಳಿಯುತ್ತಾರೆ. ಶಾರದಂಗೆ ಸಂತೋಷವಾಗುತ್ತದೆ. ಮಲಯ, ಸರೋಜಾ, ಏಯ್ ಪ್ರಮೀಳಾ, ಮೂವರು ಸಿದ್ಧವಾಗಿರ್ರೆ, ನನ್ನ ಅಮೆರಿಕ ಸೊಸೆ ಅನಾಮಿಕಾ ಬಂದ್ಲು, ಎದಳಿ ಎಂದು ಹೇಳುತ್ತಾಳೆ ಶಾರದಾ. ಮಲ್ಲಯ್ಯ ಡಬ್ಬು ಹೊಡಿತಾ ಇರ್ತಾನೆ. ಸರೋಜಾ ಹೂ ಚೆಲ್ತಾ ಇರ್ತಾಳೆ. ಲಗೇಜ್ ಜೊತೆ ಅನಾಮಿಕಾ, ರಮೇಶ್ ಶಾರದಳ ಹತ್ರಕ್ಕೆ ಬರ್ತಾರೆ. ಪ್ರಮೀಳಾ, ದೃಷ್ಟಿ ತೆಗಿ. ಆಂಟಿ, ಮೊದಲು ಆಟೋ ಅವನಿಗೆ ದುಡ್ಡು ಕೊಟ್ಟು ಕಳಿಸಿ. ನನ್ನ ಹತ್ರ ಎಲ್ಲ ಡಾಲರ್ಸ್ ಇದೆ, ಅದನ್ನ ದುಡ್ಡಾಗಿ ಬದಲಾಯಿಸಬೇಕು ಅಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಎಂದು ಹೇಳುತ್ತಾಳೆ. ಶಾರದಾ ಇಷ್ಟದಿಂದಲೇ ಮುಖವಿಟ್ಟು ತನ್ನಲ್ಲಿ ತಾನು, ನಾನು ಅಮೆರಿಕ ಸೊಸೆ ಹತ್ರ ದುಡ್ಡು ವಸೂಲು ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ನನ್ನ ಹತ್ರನೇ ಖರ್ಚು ಮಾಡಿಸ್ತಾ ಇದ್ದಾಳೆ. ಪ್ರತಿಯೊಂದು ಲೆಕ್ಕ ಬರ್ಕೋಬೇಕು. ಹಾಗೆ ಸೊಸೆ, ನಾನ್ ಕೊಟ್ಟು ಕಳಿಸ್ತೀನಿ ಬಿಡು. ಪ್ರಮೀಳಾ, ನೀನು ದೃಷ್ಟಿ ತೆಗಿಯೇ ಎಂದು ಹೊರಟು ಹೋಗುತ್ತಾಳೆ ಶಾರದಾ. ಪ್ರಮೀಳಾ ದೃಷ್ಟಿ ತೆಗೆಯುತ್ತಾಳೆ. ಅನಾಮಿಕ, ರಮೇಶ್ ಮನೆಯೊಳಗೆ ಹೋಗುತ್ತಾರೆ. ಅನಾಮಿಕ, ರಮೇಶ್ ಕುರ್ಚಿಯಲ್ಲಿ ಕುತ್ಕೋತಾರೆ. ಭಾವನಾ ಟೀ ತೆಗೆದುಕೊಂಡು ಬಂದು ಕೊಡ್ತಾಳೆ. ಅನಾಮಿಕ ಟೀ ಕುಡಿಯುತ್ತಾ ಇರುವಾಗ ಶಾರದಾ ಬರ್ತಾಳೆ. ಅಮೆರಿಕ ಸೊಸೆ, 1-2 ಸಾವಿರ ಕೊಡಮ್ಮ. ಹೇಳಿದ್ನಲ್ಲ ಅತ್ತೆ, ನನ್ನ ಹತ್ರ ಎಲ್ಲ ಡಾಲರ್ಸ್ ಇದೆ, ಈಗ ಖರ್ಚು ಮಾಡಿ ಲೆಕ್ಕ ಬರ್ಕೊಳ್ಳಿ. ಆ ನಂತರ ಡಾಲರ್ಸ್ ನ ಬದಲಾಯಿಸಿ ದುಡ್ಡು ಕೊಡ್ತೀನಿ. ಸರಿಯಮ್ಮ ಸೊಸೆ ಎಂದು ಶಾರದಾ ಹೊರಗೆ ಬಂದು ಮಲ್ಲಯ್ಯ, ಸರೋಜಾ, ಪ್ರಮೀಳರಿಗೆ ಕಡಿಮೆ ದುಡ್ಡು ಕೊಟ್ಟು ಕಳಿಸುತ್ತಾಳೆ. ಆಂಟಿ, ನಾನ್ ಹೇಳೋದನ್ನ ಜಾಗ್ರತೆಯಾಗಿ ಕೇಳಿ. ನಾನು ಇಲ್ಲೇ ಪರ್ಮನೆಂಟ್ ಆಗಿರೋದಕ್ಕೆ ಬಂದಿದ್ದೀನಿ. ನನಗೆ ಎಂತಹ ಕಷ್ಟವೂ ಬಾರದ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ಮೇಲಿದೆ. ನಾನು ಸಂತೋಷವಾಗಿದ್ರೇನೆ ನಾನು ಸಂಪಾದಿಸಿದ ಡಾಲರ್ಸ್ ನಿಮ್ಗಾಗಿ ಖರ್ಚು ಮಾಡೋದಕ್ಕೆ ತಗೊಂಡ್ಬಂದಿದ್ದೀನಿ. ನಾನು ಎಷ್ಟು ಸಂತೋಷವಾಗಿದ್ರೆ ಅಷ್ಟು ಡಾಲರ್ಸ್ ನಿಮ್ಮೆಲ್ಲರಿಗಾಗಿ ಖರ್ಚು ಮಾಡ್ತೀನಿ. ಅತ್ತೆ, ಭಾವನಾ, ನಾನು ಹೇಳಿದ ಅರ್ಥವಾಗ್ತಿದೆ ಅಲ್ಲ? ನೀನು ಅಮೆರಿಕದಿಂದ ಬಂದಿದ್ಯಾ ದೊಡ್ಡ ಸೊಸೆ, ನಿನಗೆ ಯಾವಾಗ್ಲೂ ಏನ್ ಬೇಕು ಅಂದ್ರು ನಂಗೆ ಹೇಳು, ನಾನು ಅರ್ಧ ನಿಮಿಷದಲ್ಲಿ ಎಲ್ಲ ಸಿದ್ಧ ಮಾಡಿ ಕೊಡ್ತೀನಿ. ಸರಿ ಅತ್ತೆ, ನಾನು ಜರ್ನಿ ಮಾಡಿ ಬಹಳ ಸುಸ್ತಾಗಿದ್ದೀನಿ. ಭಾವನಾ, ನೀನ್ ಹೋಗಿ ಮಲಗು ರೂಮನ್ನ ಶುಭ್ರ ಮಾಡು. ರೂಮ್ ಎಲ್ಲ ಒಳ್ಳೆ ವಾಸನೆ ಬರೋ ಹಾಗೆ ಅಗರಬತ್ತಿ ಇಡು. ಹೋಗು. ಭಾವನಾ ಏನೋ ಮಾತನಾಡದೆ ಹೊರಟು ಹೋಗುತ್ತಾಳೆ. ಅನಾಮಿಕಾ ಹೇಳ್ತಾ ಇರೋದು ಶಾರದಾ ಶ್ರದ್ಧೆಯಿಂದ ಕೇಳ್ತಾ ಇರ್ತಾಳೆ. ಭಾವನಾ ರೂಮನ್ನು ಶುಭ್ರ ಮಾಡಿ ಅಗರಬತ್ತಿ ಇಡ್ತಾಳೆ. ಇನ್ನು ಆಗಿನಿಂದ ಅಮೆರಿಕ ಸೊಸೆ ಮಹಾರಾಣಿ ಹಾಗೆ ಇರುತ್ತಾ ಭಾವನಳ ಕೈಯಲ್ಲಿ, ಶಾರದಳ ಕೈಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇರ್ತಾಳೆ. ಪಾಪ ಭಾವನ ಸುಸ್ತಾದರೂ ಶಾರದಾ ಕೇಳಿಸ್ಕೊತಾ ಇರ್ಲಿಲ್ಲ. ಅತ್ತೆ, ಅನಾಮಿಕಾ ಅಕ್ಕ 1 ವಾರವಾಯ್ತು ಬಂದು. ರಾತ್ರಿ ಹಗಲು ಅನ್ನೋ ಭೇದವಿಲ್ಲದೆ ಎಲ್ಲ ಕೆಲಸಗಳು ಮಾಡ್ತಾನೆ ಇದ್ದೀನಿ. ನಾನು ಕೂಡ ಮನುಷ್ಯಳೇ ಅಲ್ವಾ, ಯಂತ್ರ ಏನಲ್ವಲ್ಲ. ಹೌದಮ್ಮ, ಅತ್ತಿಗೆ ಅಣ್ಣಯ್ಯ ಅಮೆರಿಕದಿಂದ ಬಂದಿದ್ದಾರೆ, ಒಳ್ಳೇದೇ. ಆದ್ರೆ ಇಲ್ಲಿರೋ ಭಾವನ ಕೆಲಸದವಳ ಹಾಗೆ ಆಗೋದು ನನ್ಗಿಷ್ಟ ಇಲ್ಲಮ್ಮ. ಏನೋ ಚಿಕ್ಕವನೋ, ಈ ತಾಯಿಗೆ ಎದುರು ಮಾತಾಡ್ತಾ ಇದೀಯಾ? ನಮ್ಮ ಹತ್ರ ದುಡ್ಡಿಲ್ಲ, ಅದೇ ಅಮೆರಿಕದಿಂದ ಬಂದ ಅನಾಮಿಕಾ ಹತ್ರ
ಬೇಕಾದಷ್ಟು ಡಾಲರ್ಸ್ ಇದೆ, ಅದರಲ್ಲಿ ಕೆಲವು ಡಾಲರ್ಸ್ ನಮ್ಗಾಗಿ ಖರ್ಚು ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ಒಳ್ಳೇದಾಗುತ್ತೆ. ಅಯ್ಯೋ ಅತ್ತೆ, ನಿಜಕ್ಕೂ ಅನಾಮಿಕಾ ಅಕ್ಕನ ಹತ್ರ ಡಾಲರ್ಸ್ ಇದೆಯಾ? ಬಂದಾಗಿನಿಂದ ನಮ್ಗೆ ಒಂದ್ಸಲವಾದ್ರೂ ತೋರಿಸಿದ್ದಳ? ಇಲ್ಲ, $1 ಇದೆ ಅಂತ ಹೇಳೋದಷ್ಟೇ, ನೀವು ನಂಬ್ತಾ ಇದ್ದೀರಾ? ನನ್ನ ಹತ್ರ ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀರಾ? ಛೇ, ಒಂದು ಸಲ ಆ ಡಾಲರ್ಸ್ ನ ತೋರ್ಸು ಅಂತ ಕೇಳಿ, ಆಗ ಗೊತ್ತಾಗುತ್ತೆ. ಹೌದು ಅಮ್ಮ, ಭಾವನ ಹೇಳಿದ ಹಾಗೆ ಮಾಡು. ನಿಜವಾಗಿ ಅತ್ತಿಗೆ ಹತ್ರ ಡಾಲರ್ಸ್ ಇದ್ರೆ ನಾನು ಕೂಡ ಕೆಲಸದವನ ಹಾಗೆ ಎಲ್ಲ ಕೆಲಸ ಮಾಡ್ತೀನಿ. ನಮ್ಮ ಬದುಕನ್ನ ಬದಲಾಯಿಸೋಣ. ಸರಿ ಮಗನೇ, ನನಗೆ ನನ್ನ ಅಮೆರಿಕ ಸೊಸೆ ಮೇಲೆ ನಂಬಿಕೆ ಇದೆ, ನಿಮಗೆ ನಂಬಿಕೆ ಇಲ್ಲ, ನಾನ್ ನಂಬಿಸ್ತೀನಿ ರೀ ಎಂದು ಹೇಳಿ ಶಾರದಾ ಅವರನ್ನು ಕರೆದುಕೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಆಗ ರೂಮಿನೊಳಗಿಂದ ಅನಾಮಿಕಾ ರಮೇಶರು ಮಾತನಾಡ್ಕೊಳ್ತಾ ಇರೋ ಮಾತುಗಳು ಕೇಳಿಸುತ್ತೆ. ಅನು, ಇಲ್ಲಿ ನೀನ್ ಏನ್ ಮಾಡ್ತಾ ಇದೀಯ? ನಿಂಗೆ ಅರ್ಥವಾಗ್ತಾ ಇದೆಯಾ? ಅರ್ಥವಾಗ್ತಿದೆ ರಾಮ್, ಆದ್ರೆ ಏನ್ ಮಾಡ್ಲಿ ಹೇಳು? ನಾವು ಅಮೆರಿಕದಿಂದ ಬರ್ಲಿಲ್ಲ ಅಂತ ಅವರಾಗಿ ನಮ್ಮನ್ನ ಇಲ್ಲಿಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತ ರಾಮ್? ನಮ್ಮ ಹತ್ರ ಡಾಲರ್ಸ್ ಇಲ್ಲ ಅಂತ ತಿಳಿದ್ರೆ ನಮ್ಮನ್ನು ಗೌರವಿಸ್ತಾರ, ಅಭಿಮಾನಿಸ್ತಾರ ಹೇಳಿ ಎಂದು ರಮೇಶ್ನನ್ನು ಕೇಳುತ್ತಾಳೆ ಅನಾಮಿಕಾ. ರಮೇಶ್ ಮೌನವಾಗಿರುತ್ತಾನೆ. ಆ ರೂಮಿನ ಹೊರಗಿರುವ ಶಾರದಾ, ಭಾವನಾ, ವಿನೋದ್ ಆ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ಮುಖ ನೋಡ್ಕೋತಾರೆ. ಒಳಗಡೆಯಿಂದ ಅನಾಮಿಕಾ ರಮೇಶರ ಮಾತು ಕೇಳಿಸುತ್ತಾ ಇರುತ್ತೆ. ಶಾರದಂಗೆ ಕೋಪ ಬರುತ್ತೆ. ರೂಮಿನೊಳಗೆ ಹೋಗಿ ಅವರನ್ನ ಗಟ್ಟಿಯಾಗಿ ಬೈಬೇಕು ಅಂದ್ಕೋತಾಳೆ. ಆದ್ರೆ ಭಾವನಾ ಅಡ್ಡಪಡಿಸುತ್ತಾಳೆ. ಕೋಪ ಮಾಡ್ಕೋಬಿಡಿ ಅತ್ತೆಯೇ, ನಮ್ಮನ್ನ ಹೇಗೆ ಆಡ್ಕೊಂಡ್ಲೋ ನಾವು ಹಾಗೆ ಆಡ್ಕೊಳ್ಳೋಣ. ಅಮೆರಿಕ ಅಕ್ಕ ನಮ್ಮನ್ನ ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ತಾಳೆ ಹೇಳಿ? ಇಲ್ಲೇ ಅಲ್ವಾ ಇರ್ತಾಳೆ, ಇರ್ಬೇಕು ಕೂಡ. ನಾವು ಆಡ್ಕೊಂಡ್ರೆ ಹೇಗಿರುತ್ತೆ ಅಂತ ಕೂಡ ತೋರಿಸ್ಬೇಕಲ್ಲ ಅತ್ತೆ ಎಂದು ಭಾವನಾ ಹೇಳುತ್ತಾಳೆ. ಶಾರದಂಗೆ ಕೂಡ ಅದು ನಿಜವೆನಿಸುತ್ತದೆ. ಇನ್ನು ಹಳ್ಳಿ ಅತ್ತೆ ಸೊಸೆರು ಸೇರಿ ಒಂದಾಗುತ್ತಾರೆ. ಮಾರನೇ ದಿನ, ಆಂಟಿ, ಏನೋ, ನನ್ಗೇನು ಕಾಫಿ ಬಂದಿಲ್ಲ. ಏನ್ ಮೇಲಿಂದ ಕಾಫಿ ಅಲ್ಲ, ನೀರಿನ ಹನಿ ಕೂಡ ಬರಲ್ಲ ಸೊಸೆ. ಅಕ್ಕ, ನೀನ ಅಮೆರಿಕ ಬದುಕೆಲ್ಲ ಗೊತ್ತಾಗಿ ಹೋಯ್ತು, ಇನ್ನು ಏನಕ್ಕೆ ಬಿಲ್ಡಪ್? ಅನಾಮಿಕಾ ಏನು ಮಾತನಾಡಲಿಲ್ಲ. ಹೋಗಿ ಆ ಸಿಂಕ್ ತುಂಬಾ ಪಾತ್ರೆಗಳೇ, ಅದನ್ನ ಶುಭ್ರವಾಗಿ ತೊಳೆ. ಹಾಗೆ ಬಟ್ಟೆ ಕೂಡ ಇದೆ, ಅದನ್ನ ಕೂಡ ವಾಶ್ ಮಾಡ್ಬಿಡು. ಅನಾಮಿಕಾ ಏನು ಮಾತನಾಡದೆ ಶಾರದಳನ್ನು, ಭಾವನಳನ್ನು ನೋಡುತ್ತಾಳೆ. ಎಷ್ಟು ನೋಡಿದ್ರು ಏನು ಲಾಭವಿಲ್ಲ ಸೊಸೆ. ಇನ್ನು ಮೇಲಿಂದ ಭಾವನ ಹೇಳಿದಾಗೆ ಮಾಡು, ಇಲ್ಲ ಅಂದ್ರೆ ಅಮೆರಿಕಕ್ಕೆ ಹೊರಟೋಗು. ಅಮೆರಿಕ ಹೋಗಲ್ಲ ಅಂತ ನನ್ನ ಹತ್ರ ಡಾಲರ್ಸ್ ಇಲ್ಲ ಅಂತಲ್ವಾ ನೀವು ಭಾವನ ಹೀಗೆ ಮಾತಾಡ್ತಾ ಇದ್ದೀರಾ? ಹೌದು ಅತ್ತೆ, ನಾನು ಅಮೆರಿಕಕ್ಕೆ ಯಾವಾಗ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಮನೆ ಕೆಲಸ ಮಾಡ್ಕೋತಾ ಇರ್ತೀನಿ, ನೀವು ಕೊಟ್ಟಿದ್ದೇ ತಿಂತಾ ಇರ್ತೀನಿ, ಎದುರು ಮಾತಾಡಲ್ಲ, ಸರಿನಾ? ಮಾತಾಡೋದಷ್ಟು ಸುಲಭವಲ್ಲ ಸೊಸೆ, ಕೆಲಸ ಮಾಡು, ಹೋಗು. ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ. ಅತಿ ಕಷ್ಟದಿಂದ ಸಿಂಕ್ ಅಲ್ಲಿರೋ ಪಾತ್ರೆಗಳನ್ನ ವಾಶ್ ಮಾಡ್ತಾಳೆ. ಆ ನಂತರ ಬಟ್ಟೆ ವಾಶ್ ಮಾಡ್ತಾಳೆ. ಶಾರದಾ, ಭಾವನಾ ಪಾಪ್ಕಾರ್ನ್ ತಿನ್ನುತ್ತಾ ಟಿವಿ ನೋಡ್ತಾ ಇರ್ತಾರೆ. ಅನಾಮಿಕಾ ದುಃಖದಿಂದ ಮನೆಯನ್ನ ಒರೆಸ್ತಾ ಇರ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅಮೆರಿಕ ಸೊಸೆ ಅನಾಮಿಕಾ ಕೋಳಿ ಕೂಗುವಾಗ ನಿದ್ರೆಯಿಂದ ಹೇಳ್ತಾಳೆ. ಮನೆ ಹೊರಗೆ ರಂಗೋಲಿ ಹಾಕುತ್ತಾಳೆ. ಎಲ್ರಿಗೂ ಕಾಫಿ ಕೊಡ್ತಾಳೆ. 8ಗೆಲ್ಲ ಟಿಫಿನ್ ಮಾಡಿ ಇಡ್ತಾಳೆ. ಲಂಚ್ಗೆ ಯಾರಿಗೆ ಏನ್ ಬೇಕೋ ಕೇಳಿ ಮತ್ತೆ ಮಾಡಿಡ್ತಾ ಇರ್ತಾಳೆ. ಒಂದು ದಿನ ಅನಾಮಿಕಾ, ನೀವ್ ಹೇಳಿದ ಹಾಗೆ ನಾನು ಸುಳ್ಳು ಹೇಳ್ದೆ ಅತ್ತೆ. ಭಾವನಾ, ವಿನೋದ್ $3ಗಾಗಿ ಗೌರವನ ನಡೆಸಿದ್ರು. ಈಗ ನನ್ನ ಹತ್ರ ಡಾಲರ್ಸ್ ಇದೆ ಅಂತ ತಿಳಿದ್ರೆ ಎಂದು ಮಾತನಾಡುತ್ತಿರುವ ಮಾತುಗಳನ್ನು ಶಾರದಾ, ಭಾವನಾ ಕೇಳಿಸ್ಕೊತಾರೆ. ಇಬ್ಬರು ಮುಖ ಬಿಳಿಚಿಕೊಂಡು ಒಬ್ಬರನ್ನೊಬ್ರು ನೋಡ್ಕೋತಾರೆ. ಇನ್ನು ಆಗಿನಿಂದ ಅನಾಮಿಕಳ ಜೊತೆ ಅವರು ಕೂಡ ಕಲಿತು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅದನ್ನು ನೋಡಿ ಅನಾಮಿಕಾ ನಗುತ್ತಾಳೆ. ಇದು ಇಂದಿನ ಕತೆ, ಹಳ್ಳಿಯ ಸೊಸೆ ವರ್ಸಸ್ ಅಮೆರಿಕಾ ಸೊಸೆ. ನಿಮಗೆ ಹೇಗನ್ನಿಸಿತೋ ಕಾಮೆಂಟ್ ರೂಪದಲ್ಲಿ ಹೇಳಿ. ಹಾಗೆಯೇ ಅಮೆರಿಕದಿಂದ ಬಂದು ಇಂಡಿಯಾಗೆ ಬರುತ್ತಲೇ ಬಹಳ ಜಂಬದಿಂದಿರುವ ನಿಮ್ಮ ಫ್ರೆಂಡ್ಸ್ ಇಲ್ಲ ನೆಂಟರನ್ನು ಯಾವಾಗಲಾದ್ರೂ ಹೀಗೆ ನೀವು ಕೂಡ ಅಂದ್ಕೊಂಡಿದ್ದೀರಾ? ಅಂದುಕೊಂಡ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅದು ಬಿಸಿಲು ಕಾಲದ ರಾತ್ರಿ. ತಣ್ಣನೆಯ ಗಾಳಿ ಮೆಲ್ಲಗೆ ಬೀಸ್ತಾ ಇರುತ್ತೆ. ಅದು ತಿಮ್ಮಾಯಿಪಲ್ಲಿ ಎನ್ನುವ ಗ್ರಾಮ. ಮಹಡಿ ಮೇಲೆ ಒಂಟಿಯಾಗಿ ದುಃಖದಿಂದಿರುವ ಮಾಲತಿಯ ಹತ್ತಿರಕ್ಕೆ ಗಂಡ ಆಕಾಶ್ ಬರ್ತಾನೆ. ಮಾಲತಿ, ನನ್ ಮೇಲೆ ಕೋಪನಾ? ನಿಮ್ಮೇಲೆ ಕೋಪನಾ? ಸರಿಗಿದ್ದೀರಿ ನೀವು, ಆದ್ರೂ ನನ್ಗೆ ಏನಕ್ಕೆ ಕೋಪ ಬರುತ್ತೆ ಹೇಳಿ? ಪ್ರೇಮ ವಿವಾಹದಿಂದ ನಿನ್ನ ತಾಯಿಯ ಮನೆಯವರನ್ನು ದೂರ ಮಾಡಿದೆ ಅಲ್ವಾ? ಹಾಗೆ ಯಾವತ್ತಿಗೂ ಅಲ್ಲ, ಹಾಗೆ ಅಂದ್ಕೊಳ್ಳೇಬೇಡಿ. ನೀವು ನನ್ನನ್ನ ಎಲ್ಲ ವಿಧದಿಂದ ಸಂತೋಷದಿಂದ ನೋಡ್ಕೋತಾ ಇದ್ದೀರಾ. ಇನ್ನು ಹೆಂಡತಿಗೆ ಇಷ್ಟಕ್ಕಿಂತ ಇನ್ನೇನ್ ಬೇಕು ಹೇಳಿ? ಹೆಂಡತಿಗೆ ಗಂಡನ ಪ್ರೇಮ, ಅತ್ತೆ ಮನೆ ಆಪ್ಯಾಯತೆ ಎಷ್ಟಿದ್ದರೂ ತವರು ಮನೆ ಪ್ರೇಮನ ಆಸೆ ಪಡ್ತಾಳ ಇಲ್ವಾ ಹೇಳು ಮಾಲ್ತಿ? ನಾನೇ ಅಲ್ಲರಿ, ಯಾವ ಹೆಣ್ಣಾದರೂ ತವರು ಮನೆಯ ಪ್ರೇಮವನ್ನು ಯಾವಾಗಲೂ ಬೇಡ ಅನ್ನೋಲ್ಲ, ಬಿಟ್ಕೊಳ್ಳೋದಿಲ್ಲ. ಅಂದ್ರೆ ಈಗ ನೀನು ನಿನ್ನ ಅಮ್ಮ ಅಪ್ಪನ ಬಗ್ಗೆ ಆಲೋಚಿಸ್ತಿದ್ಯಲ್ವಾ? ಇಲ್ಲ ಅಂತ ನಿಮ್ಗೆ ಸುಳ್ಳು ಹೇಳಲ್ಲರಿ.
ಹೀಗೆ ಬೇಸಿಗೆ ಕಾಲ ಬಂದಾಗ ಪ್ರತಿ ಸಲ ನಾವೆಲ್ಲ ಮಾವಿನ ತೋಟಕ್ಕೆ ಹೋಗ್ತಾ ಇದ್ವಿ. ಒಂದು ದಿನವೆಲ್ಲ ಹಾಯಾಗಿ ಅಲ್ಲೇ ಕಳೀತಾ ಇದ್ವಿ. ಅಡಿಗೆ ತಿನ್ನೋದು, ಮಲ್ಕೊಳ್ಳೋದು ಎಲ್ಲ ಮಾವಿನ ತೋಟದಲ್ಲೇನೆ. ಎಷ್ಟು ಚೆನ್ನಾಗಿರುತ್ತೋ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಮಾಲತಿ. ಈ ಬೇಸಿಗೆಯಲ್ಲಿ ನಿನ್ಗೆ ಆ ಅದೃಷ್ಟ ಕೂಡ ಇಲ್ಲದ ಹಾಗೆ ಮಾಡಿದೆ ಅಲ್ವಾ? ಸಾರಿ ಮಾಲತಿ. ಅಯ್ಯೋ, ನೀವು ಸಾರಿ ಏನಕ್ಕೆ ಹೇಳ್ತೀರಾ? ನನ್ನನ್ನ ಪ್ರೇಮಿಸಿದ್ದೀರಾ, ಮದುವೆ ಮಾಡ್ಕೊಂಡಿದ್ದೀರಾ. ಇಲ್ಲ ಅಂದ್ರೆ ಅತ್ತೆಯವರು ಅರ್ಥ ಮಾಡಿಕೊಂಡ ಹಾಗೆ ನನ್ನ ಅಮ್ಮ ಅಪ್ಪ ಕೂಡ ಅರ್ಥ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರುತ್ತೆ ಅನ್ನುವ ದುಃಖ ಮಾತ್ರ ನನಗಿದೆ ರೀ. ಪ್ರೇಮ ವಿವಾಹ ಇಷ್ಟು ಜನರನ್ನ ಇಷ್ಟು ವಿಧದಿಂದ ದುಃಖ ಕೊಡುತ್ತೆ ಅಂತ ನಂಗೆ ಗೊತ್ತಿಲ್ಲ ಮಾಲತಿ. ಈಗ ಏನ್ ಮಾಡಿದ್ರೆ ನಿನ್ನ ದುಃಖ ತೀರುತ್ತೋ ಅರ್ಥವಾಗ್ತಾ ಇಲ್ಲ. ಬಾ, ಅನ್ನ ತಿನ್ನೋಣ ಎಂದು ಹೇಳಿ ಮಾಲತಿಯನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾನೆ. ಅದೇ ಸಮಯದಲ್ಲಿ ಕೊಮ್ಮಾಯಿಪಲ್ಲಿ ಗ್ರಾಮದಲ್ಲಿರುವ ಅವರ ಮನೆಯಲ್ಲಿ ಅತ್ತೆ ಸೊಸೆಯರು ಶಾರದಾ, ಅನಾಮಿಕಾ ಅನ್ನ ತಿಂತಾ ಇರ್ತಾರೆ. ಅತ್ತೆ, ಈ ಬೇಸಿಗೆ ಕಾಲದಲ್ಲಿ ಕೂಡ ನಮ್ಮ ಕುಟುಂಬ ಮಾವಿನ ತೋಟದಲ್ಲಿ ಊಟಕ್ಕೆ ಹೋಗ್ಬೇಕಲ್ವಾ ಅತ್ತೆ? ಹೋಗ್ಬೇಕಲ್ಲ ಮತ್ತೆ. ಆದ್ರೆ ಮಾಲ್ತಿನ, ಅವಳ ಅತ್ತೆನ ಯಾರು ಕರೀತಾರೆ? ಇನ್ಯಾರು? ನಮ್ಮ ಕುಟುಂಬಕ್ಕೆ ಯಜಮಾನರಾಗಿರುವ ಮಾವಯ್ಯನೇ ಅಲ್ವತ್ತೆ. ಮಾಲ್ತಿನ, ಅವಳ ಅತ್ತೆನ ಕರೆಯೋಣ ಅಂತಂದ್ರೆ ಸ್ವಲ್ಪನೂ ಒಪ್ಕೊಳ್ಳಲ್ಲ ಸೊಸೆ. ಹಾಗಂದ್ರೆ ಹೇಗೆ ಅತ್ತೆ? ಏನೋ ಒಂದು ಹೇಳಿ ಮಾವಯ್ಯನ ಒಪ್ಪಿಸ್ಬೇಕು. ಮಾಲತಿ ಹತ್ರಕ್ಕೆ ಕಳ್ಸೋಣ. ಅವರೇ ಹತ್ತಿರ ನಿಂತು ಮಾಲತಿಯನ್ನ ಅವಳ ಅತ್ತೆ ಮನೆಯಿಂದ ಕರ್ಕೊಂಡು ಬರ್ಬೇಕು. ಅತ್ತೆ, ನಿಮ್ಮ ಮನಸ್ಸನ್ನು ದುಃಖಪಡಿಸ್ಬೇಕು ಅಂತಲ್ಲ, ಪ್ರೇಮಿಸಿ ಮದುವೆ ಕೊಂಡ ಮಾತ್ರಕ್ಕೆ ಮಾಲತಿ ನನ್ನ ನಾದಿನಿ ಆಗದೆ ಹೋಗ್ತಾಳಾ ಹೇಳಿ? ಸೊಸೆ, ಮಾಲತಿ ವಿಷಯ ನಿನ್ನ ಮಾವಯ್ಯನ ಹತ್ರ ಮಾತನಾಡುವಷ್ಟು ಧೈರ್ಯ ನನಗಿಲ್ಲಮ್ಮ. ನೀನೇ ಮಾತಾಡು, ನೀನೇ ಒಪ್ಸು ಎಂದು ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಶಾರದಾ ಮನೆ ಹೊರಗೆ ಬರುತ್ತಾಳೆ. ಮಂಚದಲ್ಲಿ ತಂದೆ ಪ್ರಸಾದ್, ಮಗ ರಮೇಶು ಕೂತಿರ್ತಾರೆ. ಕೊಯ್ಲಿಗೆ ಬಂದ ಮಾವಿನ ಹಣ್ಣಿನ ಬಗ್ಗೆ ಮಾತನಾಡ್ಕೋತಾ ಇರ್ತಾರೆ. ಮಗು ರಮೇಶು, ಈ ಸಲ ಮಾವಿನ ಹಣ್ಣು ತುಂಬಾ ಬಂದಿದೆ. ಕೊಯ್ಲಿಗೆ ಸಿದ್ಧವಾಗಿ ನಿಂತಿದೆ. ನಮ್ಮಿಬ್ಬರಿಗೂ ಕೊಯ್ಯೋದು ಕಷ್ಟವಾಗುತ್ತೋ ಏನೋ. ಹೌದು ಅಪ್ಪ, ಮರ ಕೂಡ ಹೆಚ್ಚಾಗಿದೆ ಅಲ್ಲ. ಕೊಯ್ಲಿಗೆ ಕೂಲಿಗಳನ್ನ ಇಟ್ಕೊಳ್ಳಬೇಕು. ಈ ವಾತಾವರಣ ಯಾವಾಗ ಹೇಗಿರುತ್ತೋ ಗೊತ್ತಿಲ್ಲ. ಅಲ್ಲಲ್ಲಿ ಚಿಕ್ಕದಾಗಿ ಮಳೆ ಬೀಳ್ತಾ ಇದೆ ಅಂತ ಟಿವಿನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮಗನೇ, ನಾಳೆ ನೀನು ಊರೊಳಗೆ ಹೋಗಿ 3 ಕೂಲಿಯರನ್ನ ಮಾತಾಡಿ ಮಾವಿನ ತೋಟಕ್ಕೆ ಕರ್ಕೊಂಡು ಹೋಗು. ನಾನು ಹಾಲು ಕರೆದು ಹಾಲು ಕೇಂದ್ರದಲ್ಲಿ ಹಾಕಿ ಆಮೇಲೆ ಬರ್ತೀನಿ. ಹಾಗೆ ಅಪ್ಪ. ನಮ್ಮನ್ನು ನಂಬಿ ಮಾವಿನ ತೋಟವನ್ನು ನಮಗೆ ವಹಿಸಿಕೊಟ್ಟ ಚಲಪತಿ ಅವರಿಗೆ ಎಂತ ನಷ್ಟವಾಗದ ಹಾಗೆ ನಾವು ನೋಡ್ಕೋಬೇಕು. ಅದಕ್ಕೆ ಅಲ್ವಾ ದಿನಕ್ಕೆ ಇಷ್ಟು ಅಂತ ಕೊಟ್ಟು ಕೆಲಸ ಬೇಗ ಮಾಡಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಮಾತು ಬರುತ್ತೆ. ಕೂಲಿಯವರ ಬಗ್ಗೆ ಒಂದ್ಸಲ ಚಲಪತಿಯವರಿಗೆ ಫೋನ್ ಮಾಡಿ ಹೇಳಪ್ಪ. ಅಗತ್ಯ ಇಲ್ಲಪ್ಪ ಮಗನೇ. ಚಲಪತಿಯವರೇ ಮೊನ್ನೆ ತೋಟಕ್ಕೆ ಬಂದಾಗ ಈ ಕೂಲಿಯವರ ಮಾತು ಹೇಳಿ ಹೋಗಿದ್ದಾರೆ. ಕೊಯ್ಲು ಸಮಯದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ದೆ, ಅದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಬೆಳಗಿನ ಜಾವವೇ ನಾನು ಊರೊಳಗೆ ಹೋಗಿ ಬರ್ತೀನಪ್ಪ ಎಂದು ಹೇಳುತ್ತಾ ಇರುವಾಗ ಶಾರದಾ, ಅನಾಮಿಕಾ ಬರುತ್ತಾರೆ. 1-2 ದಿನದ ನಂತರ ಕೊಯ್ಲು ಶುರು ಮಾಡೋಣ ಮಾವಯ್ಯ. ನೀನು ಏನಕ್ಕೆ 2 ದಿನದ ನಂತರ ಕೊಯ್ಲು ಶುರು ಮಾಡೋಣ ಅಂತ ಹೇಳ್ತಾ ಇದೀಯೋ ನನಗೆ ಗೊತ್ತಮ್ಮ. ನೀವು ಅತ್ತೆ ಸೊಸೆಯರ ಮಾತನ್ನ ನಾವು ಕೇಳಿದ್ವಿ. ನಮ್ಮ ಕುಟುಂಬವೆಲ್ಲ ಹಾಯಾಗಿ ಒಂದು ದಿನವೆಲ್ಲ ಮಾವಿನ ತೋಟದಲ್ಲಿ ಕಳೆಯೋದಕ್ಕೆ ನನಗೆ ಎಂತಹ ಅಭ್ಯಂತರನೂ ಇಲ್ಲ. ಆದರೆ ಮಾಲತಿ ಹತ್ರಕ್ಕೆ ನಾನು ಹೋಗಲ್ಲ. ಅವಳನ್ನು ಅವಳ ಅತ್ತೆನ ಕರೆಯಲ್ಲ. ಇನ್ನು ನಿಮ್ಮಿಷ್ಟ ಎಂದು ಹೇಳುತ್ತಲೇ ಶಾರದಳ ಮುಖ, ರಮೇಶನ ಮುಖ ಚಿಕ್ಕದಾಗುತ್ತದೆ. ಹಾಗಲ್ಲ ಮಾವಯ್ಯ, ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಸಾದ್ ಕೋಪದಿಂದ ನೋಡುತ್ತಾನೆ. ಅನಾಮಿಕಂಗೆ ಸ್ವಲ್ಪ ಭಯವಾಗುತ್ತೆ, ಆದರೆ ಮಾತನಾಡುತ್ತಾಳೆ. ಕೋಪ ಏನಕ್ಕೆ ಮಾವಯ್ಯ? ನಾನು ಅವರು ಪ್ರೇಮಿಸಿ ಮದುವೆ ಮಾಡ್ಕೊಂಡ್ವಿ. ನಮ್ಮ ಪ್ರೇಮನ ಒಪ್ಕೊಂಡಿದ್ದೀರಾ, ಮತ್ತೆ ಮಾಲತಿ ಪ್ರೇಮನ ಯಾಕೆ ಒಪ್ಕೊಳ್ಳಲ್ಲ? ನನ್ನ ಗಂಡಂಗೆ, ನನ್ನ ನಾದನಿಗೆ ಸಮಾನವಾದ ಪ್ರೇಮವನ್ನು ಹಂಚದ ನೀವು ಈ ಪ್ರೇಮದ ಮದುವೆ ಮಾಡ್ಕೊಂಡ್ಲು ಅಂತ ದೂರ ಇಡೋದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನೋಡಮ್ಮ ಸೊಸೆ, ದಯವಿಟ್ಟು ನನ್ನನ್ನ ಮಾತಾಡೋದಕ್ಕೆ ಬಿಡಿ ಮಾವಯ್ಯ. ಆಕಾಶ್ಗಾಗಿ ಮಾಲತಿ ಹೋಗಿದ್ದಾಳೆ. ನನಗಾಗಿ ನಿಮ್ಮ ಮಗ ಬಂದಿದ್ರೆ ನೀವು ನನ್ನ ಹತ್ರ ಬರ್ತಾ ಇರ್ಲಿಲ್ವಾ? ಅದು ಹೇಳಿ. ಶಾರದಳ ಕುಟುಂಬ ಎಂದರೆ ನೀವು, ಅತ್ತೆ, ನಾನು, ನನ್ ಗಂಡ ಮಾತ್ರನೇ ಅಲ್ಲ ಮಾವಯ್ಯ. ಮಾಲತಿ ಅವಳ ಅತ್ತೆ ಕೂಡ. ಪ್ರಸಾದ್ ಏನೋ ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಮಾರನೇ ದಿನ ಆಕಾಶ್ ಪ್ರಸಾದ್ ಅವರ ಮನೆಗೆ ಬರುತ್ತಾನೆ. ಅನಾಮಿಕಾ, ಶಾರದಾ, ರಮೇಶರು ನಗುತ್ತಾ ಮಾತನಾಡಿಸುತ್ತಾರೆ. ಮೌನವಾಗಿರೋ ಪ್ರಸಾದನ ಹತ್ರಕ್ಕೆ ಆಕಾಶ್ ಬರ್ತಾನೆ. ನನ್ನನ್ನು ಕ್ಷಮಿಸಿ ಮಾವಯ್ಯ. ನೀವು ಅತ್ತೆಯ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರೋ, ಅನಾಮಿಕಳನ್ನ ರಮೇಶ್ ಅವರು ಎಷ್ಟು ಚೆನ್ನಾಗಿ ಪ್ರೇಮಿಸ್ತಾ ಇದ್ದರು, ನಾನು ನನ್ನ ಹೆಂಡತಿ ಮಾಲತಿನ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಅದೇ ವಿಧದಿಂದ ಅಷ್ಟೇ ಪ್ರೇಮಿಸ್ತಾ ಇದ್ದೀನಿ. ನಾನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಎಷ್ಟು ಚೆನ್ನಾಗಿ ಪ್ರೇಮಿಸಿದ್ರು, ಅವಳ ತಂದೆ ಪ್ರೇಮ ದೂರವಾಯಿತು ಅನ್ನುವ ದುಃಖನ ಮಾತ್ರ ದೂರ ಮಾಡದೆ ಹೋಗ್ತಾ ಇದ್ದೀನಿ. ಎಲ್ಲರೂ ದುಃಖದಿಂದ ನಿಂತಿರುತ್ತಾರೆ. ಪ್ರಸಾದ್ ಏನೋ ಮಾತನಾಡಲಿಲ್ಲ. ನಮ್ಮ ಮನೆಗೆ ಬನ್ನಿ ಮಾವಯ್ಯ. ಮಾಲತಿಗೆ ನಿಮ್ಮ ತಂದೆ ಪ್ರೇಮ ಬೇಕು. ಹೆಂಡತಿಗೆ ಇಷ್ಟವಾದದನ್ನು ಕೊಟ್ಟು ಸಂತೋಷ ಪಡಿಸದವನು ಯಾವತ್ತಿಗೂ ಗಂಡ ಆಗೋದಿಲ್ವಲ್ಲ, ನೀವೇ ಹೇಳಿ.
ಎಂದು ಆಕಾಶ್ ಹೇಳಿದ ಮಾತು ಪ್ರಸಾದನಲ್ಲಿರುವ ತಂದೆ ಮನಸ್ಸನ್ನ ಕರಗಿಸಿತು. ಆಕಾಶ್ನನ್ನು ಎದೆಗೆ ಒತ್ತಿಕೊಳ್ಳುತ್ತಾನೆ. ಅದನ್ನು ನೋಡಿ ಎಲ್ಲರೂ ಸಂತೋಷ ಪಡುತ್ತಾರೆ. ನನ್ನನ್ನು ಕ್ಷಮಿಸಪ್ಪ. ನಿಮ್ಮ ವಯಸ್ಸಿನಲ್ಲಿರುವ ಪ್ರೇಮವನ್ನು ನೋಡ್ತಾ ಇದ್ರೆ ಬಹಳ ಸಂತೋಷವಾಗುತ್ತೆ. ನಿನ್ನ ಹೆಂಡತಿ ಸಂತೋಷವಾಗಿರ್ಬೇಕು ಅಂತ ಒಂದು ಮೆಟ್ಟಿಲಿಳಿದು ನನ್ನ ಹತ್ರ ಬಂದಾಗ ಕೂಡ ನಾನು ಮತ್ತೊಂದು ಮೆಟ್ಟಿಲು ಹತ್ತುವ ದುರ್ಭಾಗ್ಯ ಅಲ್ಲ. ನೀವು ಮನೆಗೆ ಹೋಗಿ, ನಾನು ಸಾಯಂಕಾಲ ನನ್ನ ಮಗಳು ಅತ್ತೆ ಮನೆಗೆ ಬರ್ತೀನಿ ಎಂದು ಹೇಳುತ್ತಲೇ ಆಕಾಶನ ಜೊತೆ ಎಲ್ಲರೂ ಸಂತೋಷ ಪಡುತ್ತಾರೆ. ಆಕಾಶ ಅಲ್ಲಿಂದ ಹೊರಟು ಹೋಗುತ್ತಾನೆ. ಏನಮ್ಮ ಸೊಸೆ, ಈಗ ಸಂತೋಷನೇ ಅಲ್ವಾ? ತುಂಬಾ ಸಂತೋಷ ಮಾವಯ್ಯ. ಮಾಲತಿ ನನಗೆ ಹೆಸರಿಗೆ ನಾದಿನಿಯಾಗಿರ್ಬೋದು ಹೊರತು ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚು. ನಾನು ಸಂಸಾರಕ್ಕೆ ಬಂದಾಗ ಹೊಸದ್ರಲ್ಲಿ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಳು ನಿಮಗೆ ಗೊತ್ತಾ ಮಾವಯ್ಯ? ಗೊತ್ತು ತಾಯಿ. ನಾನು ಇದನ್ನ ರಾತ್ರಿಗೆ ಮಾಲತಿ ಅತ್ತೆ ಮನೆಗೆ ಹೋಗಿ ಅವರ ಜೊತೆ ಮಾತನಾಡಿ ನಾಳೆ ಅವರನ್ನ ಕರ್ಕೊಂಡ್ಬರ್ತೀನಿ. ನಾಡಿದ್ದು ನಮ್ಮ ಕುಟುಂಬವೆಲ್ಲ ಮಾವಿನ ತೋಟದಲ್ಲಿ ಊಟ ಮಾಡೋಣ ಎಂದು ಹೇಳುತ್ತಲೇ ಆ ಕುಟುಂಬವೆಲ್ಲ ಸಂತೋಷ ಪಡುತ್ತದೆ. ಪ್ರಸಾದ್ ಹೇಳಿದ ಹಾಗೆ ಆ ದಿನ ರಾತ್ರಿ ಮಗಳು ಮಾಲತಿ ಅತ್ತೆಯ ಮನೆಗೆ ಹೋಗುತ್ತಾನೆ. ಮಾಲತಿ ತನ್ನ ತಂದೆಯನ್ನು ನೋಡಿ ಎಷ್ಟೋ ಸಂತೋಷದಿಂದ ಅಪ್ಪ ಎಂದು ಎದೆಯ ಮೇಲೆ ವಾಲುತ್ತಾಳೆ. ಪ್ರಸಾದನ ಕಣ್ಣಿನಿಂದ ಆನಂದ ಬಾಷ್ಪ ಬರುತ್ತದೆ. ಆಕಾಶ್ ಅಮ್ಮ ಅಪ್ಪ ಭೂದೇವಿ ಲಿಂಗಯ್ಯ ಕೂಡ ಪ್ರಸಾದ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಬಹಳ ಸಂತೋಷ ಭಾವನವರೇ. ಇಷ್ಟು ದಿನಕ್ಕಾದ್ರೂ ನಮ್ಮ ಮನೆಗೆ ಬಂದಿದ್ದೀರಾ. ಕ್ಷಮಿಸಿ ಬಿಡಿ. ಏನೋ ಕೋಪದಿಂದ ಇಷ್ಟು ದಿನ ಬರಲಾರ್ದೆ ಹೋದೆ. ಆದ್ರೆ ನನ್ನ ಸೊಸೆ ಅನಾಮಿಕಾ ನನ್ನ ಮಗಳ ದುಃಖವನ್ನ ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸಿದ್ಲು. ಅದು ಅಲ್ಲದೆ ಅಳಿಯಂದ್ರು ಕೂಡ ಮಗಳನ್ನು ಎಷ್ಟು ಪ್ರೇಮದಿಂದ ನೋಡ್ಕೋತಾ ಇದ್ದಾರೋ ಹೇಳಿದ್ರು. ಮಾಲತಿ ಆಕಾಶ್ನನ್ನು ಪ್ರೇಮದಿಂದ ನೋಡುತ್ತಾಳೆ. ಆಕಾಶ್ ಸಂತೋಷದಿಂದ ನಗುತ್ತಾನೆ. ತಂಗಿಯಮ್ಮ, ಭಾವಯ್ಯ, ನಾಳೆ ನಮ್ಮ ಮನೆಗೆ ಹೋಗೋಣ. ನಾವೆಲ್ಲರೂ ಪ್ರತಿ ಬೇಸಿಗೆಯಲ್ಲಿ ಮಾವಿನ ತೋಟದಲ್ಲಿ ಹಾಯಾಗಿ ಒಂದು ದಿನ ಕಳೆದು ಮಾರನೇ ದಿನ ಮನೆಗೆ ಬರ್ತೀವಿ. ಈ ಸಲ ಕೂಡ ನಾವೆಲ್ಲರೂ ಸೇರಿ ಹೋಗೋಣ. ಏನಂತೀರಾ? ನಮ್ಮ ಭಾವಗವರಿಗೆ ನಮ್ಮ ಮೇಲೆ ಕೋಪ ಹೋಯ್ತು. ನಮ್ಮನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದೀರಿ. ನಾವು ಇಲ್ಲ ಅಂತ ಹೇಗಂತೀವಿ ಭಾವನರೇ? ಹೋಗೋಣ. ಈಗ ಮಾತ್ರ ಎಲ್ರು ಸೇರಿ ಊಟ ಮಾಡೋಣ ಬನ್ನಿ. ಭೂದೇವಿ, ಅಡ್ಗೆ ಮಾಡೋದಾಯ್ತಾ? ಆಯ್ತು ರೀ, ನಿಮ್ದೇ ಲೇಟು. ಬನ್ನಿ ಭಾವನವ್ರೆ ಎಂದು ಅನ್ನುತ್ತಾನೆ ಲಿಂಗಯ್ಯ. ಇನ್ನು ಎಲ್ಲರೂ ತಿನ್ನೋದಕ್ಕೆ ಕುತ್ಕೋತಾರೆ. ಮಾಲತಿ ಎಷ್ಟೋ ಸಂತೋಷದಿಂದ ಎಲ್ಲರಿಗೂ ಗಮ್ಮನೆ ಊಟ ಹಾಕುತ್ತಾಳೆ. ತನ್ನ ಅತ್ತೆಯ ಮನೆಯಲ್ಲಿ ತಾನು ಎಷ್ಟೋ ಇಷ್ಟದಿಂದ ಮಾಡಿದ ಅಡುಗೆಯನ್ನು ತಂದೆ ಸಂತೋಷದಿಂದ ತಿಂತಾ ಇದ್ರೆ ಮಾಲತಿ ಎಷ್ಟೋ ಸಂತೋಷ ಪಡುತ್ತಾಳೆ. ಇನ್ನು ಮಾರನೇ ದಿನ ಮಾಲತಿ, ಆಕಾಶ್, ಭೂದೇವಿ, ಲಿಂಗಯ್ಯ, ಪ್ರಸಾದ್ ಎಲ್ಲರೂ ಸೇರಿ ಶಾರದಳ ಮನೆಗೆ ಬರುತ್ತಾರೆ. ಮಾಲತಿ, ಅನಾಮಿಕಾ ಒಬ್ಬರನ್ನೊಬ್ಬರು ಪ್ರೇಮದಿಂದ ಆಲಂಗಿಸುತ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಎಲ್ಲರೂ ಸೇರಿ ಮಾವಿನ ತೋಟಕ್ಕೆ ಬರುತ್ತಾರೆ. ಆಗಲೇ ರಮೇಶ್ ತನ್ನ ತೋಟದಲ್ಲಿ ಒಂದು ಕಡೆ ಮಂಚಗಳನ್ನು ಹಾಕಿರುತ್ತಾನೆ. ಒಲೆಗೆ ಕಲ್ಲುಗಳನ್ನು ಇಟ್ಟಿರ್ತಾನೆ. ಸೌದೆಗಳನ್ನು ತಂದಿರುತ್ತಾನೆ. ಶಾರದಾ, ಭೂದೇವಿ ಕೂತುಕೊಂಡು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ತರಕಾರಿಯನ್ನ ಹಚ್ತಾ ಇರ್ತಾರೆ. ಮತ್ತೊಂದು ಕಡೆ ಲಿಂಗಯ್ಯ, ಪ್ರಸಾದರು ಅಡುಗೆ ಮಾಡ್ತಾ ಇರ್ತಾರೆ. ಅನಾಮಿಕಾ, ಮಾಲತಿ ಮಾತ್ರ ಒಂದು ಮಾವಿನ ಹಣ್ಣಿನ ಮರದ ಹತ್ರಕ್ಕೆ ಬರ್ತಾರೆ. ಅನಾಮಿಕಾ ಮಾವಿನ ಹಣ್ಣನ್ನು ಕೊಯ್ದು ಮಾಲತಿಗೆ ಕೊಡುತ್ತಾಳೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಮಾವಿನ ಹಣ್ಣು ತಿನ್ನುತ್ತಾ ತೋಟವೆಲ್ಲ ತಿರುಗುತ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆಕಾಶದಲ್ಲಿ ಸೂರ್ಯ ನೆತ್ತಿ ಮೇಲಕ್ಕೆ ಬರುತ್ತಾನೆ. ಬಗ್ಗನೆ ಉರಿತಾ ಇರ್ತಾನೆ. ಹಚ್ಚನೆಯ ಮಾವಿನ ತೋಟದಲ್ಲಿರುವ ಸೊಸೆಯ ಕುಟುಂಬಕ್ಕೆ ಎಂತಹ ಬಿಸಿಲು ಕೂಡ ತಗಲದ ಹಾಗಿರುತ್ತದೆ. ಅನಾಮಿಕಾ, ಮಾಲತಿ ಬನ್ನಿ, ಅಡಿಗೆ ರೆಡಿಯಾಗಿದೆ, ತಿನ್ನೋಣ ಎಂದು ಕರೆಯುತ್ತಾಳೆ. ಅನಾಮಿಕಾ, ಮಾಲತಿ ಆ ಮಾತನ್ನು ಕೇಳುತ್ತಾರೆ. ಬಾ ಮಾಲತಿ, ಅತ್ತೆ ಕರೀತಾ ಇದ್ದಾರೆ. ಘಮ ಘಮ ಅನ್ನುವ ವೆಜ್ ಅಡಿಗೆ, ಘಮ್ ಅನ್ನುವ ನಾನ್ ವೆಜ್ ಅಡಿಗೆ ನಮಗಾಗಿ ರೆಡಿಯಾಗಿದೆ, ಒಂದು ಪಟ್ಟು ಹೊಡೆಯೋಣ. ಹೌದು ಅದಕ್ಕೆ. ಇಬ್ಬರು ಅಡಿಗೆ ಹತ್ರಕ್ಕೆ ಬರ್ತಾರೆ. ಮಾವಿನ ಮರದ ನೆರಳಲ್ಲಿ ದೊಡ್ಡ ಪರದೆ ಕಟ್ಟುತ್ತಾರೆ. ಎಲ್ಲ ತರದ ಅಡುಗೆಯ ಜೊತೆ ಕೂಲ್ ಡ್ರಿಂಕ್ಸ್ ಕೂಡ ಇಡುತ್ತಾರೆ. ಎಲ್ರು ತಿನ್ನೋದಕ್ಕೆ ಕೂತ್ಕೋತಾರೆ. ಅನಾಮಿಕಾ ಬಾಳೆ ಎಲೆ ಹಾಕುತ್ತಾಳೆ. ಗಮ್ಮನೆ ಅಡುಗೆಗಳನ್ನು ಬಡಿಸುತ್ತಾಳೆ. ಕೂಲ್ ಡ್ರಿಂಕ್ ಸುರಿದು ಕೊಡುತ್ತಾಳೆ. ಹಾಗೆ ಅನಾಮಿಕಳ ಕುಟುಂಬ ಸಂತೋಷದಿಂದ ಊಟ ಮಾಡುತ್ತಾರೆ. ಅಮ್ಮ, ಅತ್ತೆ, ಊಟ ತುಂಬಾ ಚೆನ್ನಾಗಿತ್ತು. ಹೌದು ಅತ್ತೆ, ತುಂಬಾ ಚೆನ್ನಾಗಿದೆ ದೊಡ್ಡಮ್ಮ. ಹಾಗೆ ಹಗಲು ಕಳೆಯುತ್ತದೆ. ಆ ದಿನ ರಾತ್ರಿ ಮಾವಿನ ತೋಟದಲ್ಲಿ ತಣ್ಣನೆ ಗಾಳಿಗೆ ಎಲ್ಲರೂ ಹಾಯಾಗಿ ಮಲಗಿರುತ್ತಾರೆ. ಮಾರನೇ ದಿನ ಮಾವಿನ ತೋಟದಿಂದ ಮನೆಗೆ ಬರುತ್ತಾರೆ. ಮಾಲತಿ, ಆಕಾಶ್, ಭೂದೇವಿ, ಲಿಂಗಯ್ಯರಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ಸಂತೋಷದಿಂದ ಅವರ ಮನೆಗೆ ಕಳಿಸುತ್ತಾರೆ. ಆ ನಂತರ ಅವರ ತೋಟದ ಕೆಲಸ ನೋಡಿಕೊಳ್ಳುತ್ತಾ ಸುಖವಾಗಿ ಜೀವಿಸ್ತಾ ಇರ್ತಾರೆ.